ಕಲಾವಿದರ ಒಂದು ಪಾತ್ರ ಪರಿಚಯವನ್ನು ಅತಿ ಬೇಗನೆ ಮಾಡಿ ಮುಗಿಸುತ್ತೇನೆ. ಕಥಾನಾಯಕ ಧನರಾಜ್ ಪಾತ್ರವನ್ನು ಮಾಡಿದಂತಹ ಸುನಿಲ್ ಯರ್ನಾಳ್ ಅವರು ಕಥಾನಾಯಕನ ಪಾತ್ರವನ್ನು ಮಾಡಿರುತ್ತಾರೆ. ಕಥಾನಾಯಕ ಸುನಿಲ್ ಯರ್ನಾಳ್ ಅವರು. ಜೋರಾದ ಚಪ್ಪಾಳೆ. ಸುರೇಶ್ ತಡಲಿಗೆ ಅವರು ರುದ್ರನ ಪಾತ್ರವನ್ನು ಮಾಡಿರುತ್ತಾರೆ. ಸುರೇಶ್ ತಡಲಿಗೆ ಅವರು ರುದ್ರನ ಪಾತ್ರ. ಅದೇ ರೀತಿಯಾಗಿ ಖಳನಾಯಕ ಉರ್ಫ್ ಕಾಮುಕ ಗುರುರಾಜ್ ತಡಲಿಗೆ ಅವರು ಖಳನಾಯಕನ ಪಾತ್ರದಲ್ಲಿ ಗುರುರಾಜ್ ತಡಲಿಗೆ ಅವರು. ಅದೇ ರೀತಿಯಾಗಿ ಪಾತ್ರದಲ್ಲಿ ಹೀರೋ ಅರವಿಂದನ ಪಾತ್ರವನ್ನು ಮಾಡಿದಂತಹ ಗುರುರಾಜ್ ಮುತ್ತು ತಡಲಿಗೆ ಅವರು ಈ ಒಂದು ನಾಟಕದ ಹೀರೋ ಆಗಿದ್ದಾರೆ. ಜೋರದ ಚಪ್ಪಾಳೆಯಿಂದ ಅವರನ್ನು ಪ್ರೋತ್ಸಾಹಿಸೋಣ. ನಾಟಕದ ನಾಯಕರು, ಹೀರೋ, ನಟ. ಒಂದು ಕಾಮಿಡಿ ನರ್ಷ ಅವನ ಪಾತ್ರ ನದಾಫ್ ಅವರು ಮಾಡಿರುತ್ತಾರೆ. ಕಾಮಿಡಿ ಪಾತ್ರ ನದಾಫ್. ಶ್ರೀಶೈಲ್ ಕಲಬುರ್ಗಿ ಅವರು. ನರಹರಿಯ ಪಾತ್ರವನ್ನು ನದಾಫ್ ಅವರು ಮಾಡಿರುತ್ತಾರೆ. ಸಲೀಂ ನದಾಫ್ ಅವರು ನರಹರಿ. ಖಳನಾಯಕರಾಗಿ ಕಾಳನ ಪಾತ್ರವನ್ನು ಮಾಡಿದಂತಹ ಅರವಿಂದ್ ಭಾಸ್ಕರ್ ಅವರು. ಅರವಿಂದ್ ಭಾಸ್ಕರ್ ಅವರು ಖಳನಾಯಕನ ಪಾತ್ರದಲ್ಲಿ ಪ್ರಥಮವಾಗಿ ಈ ಒಂದು ಪಾತ್ರವನ್ನು ಮಾಡಿರುತ್ತಾರೆ. ಜೋರಾದ ಚಪ್ಪಳೆ ಮೂಲಕ ಪ್ರೋತ್ಸಾಹಿಸೋಣ. ಮತ್ತೆ ಬರ್ತೇನೆ. ಸುರೇಶ್ ತಡಲಿಗೆ ಅವರು ರುದ್ರನ ಪಾತ್ರವನ್ನು ಮಾಡಿರುತ್ತಾರೆ. ಇವರು ಕಥಾನಾಯಕರಾಗಿದ್ದಾರೆ. ಇವರು ಈ ಒಂದು ನಾಟಕದಲ್ಲಿ ಉತ್ತಮವಾದ ರೈತರು ಮತ್ತು ಕಥಾನಾಯಕರು ಈ ರೀತಿಯ ಒಂದು ಪಾತ್ರವನ್ನು ಮಾಡಿರುತ್ತಾರೆ. ಈ ಒಂದು ಕಾರ್ಯಕ್ರಮದ ಪ್ರಮುಖವಾದ ಒಂದು ಪಾತ್ರ ದುರ್ಗಾದೇವಿಯ ಒಂದು ಪಾತ್ರ. ಅತ್ಯಂತ ಸುಂದರವಾದ ಒಂದು ಪಾತ್ರ. ವೈಷ್ಣವಿ ತಳ್ಗಿ ಅವರು ಕೂಡ ಈ ಒಂದು ದೇವಿಯ ಪಾತ್ರವನ್ನು ಮಾಡಿರುತ್ತಾರೆ. ಜೋರಾದ ಚಪ್ಪಾಳೆ ಬರಬೇಕು. ಸಾಕ್ಷಾತ್ ದೇವರೇ ಎದುರಿಗೆ ಬಂದಂತಿದೆ ಮಗುವಿನ ಒಂದು ಪಾತ್ರ. ಈಗ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ.